ನಾರಾಯಣಂ ನಮಸ್ಕೃತ್ಯ ನರಂಜೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಂ ಉದೀರಯೇ. ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಾಗವತ ಭಗವಂತನ ಸಾಕ್ಷಾತ್ ಪ್ರತೀಕ. ದೇವರು ಪರಂಧಾಮಕ್ಕೆ ಹೋದಾಗ ಒಂದು ರೂಪವನ್ನು ಶ್ರೀಮದ್ ಭಾಗವತದಲ್ಲೇ ಇಟ್ಟಿದ್ದಾನೆ ಭಗವಂತ. ಭಾಗವತದ ಯಾವ ಸ್ಕಂದ ತೆಗೆದು ನಾವು ನೋಡಿದರೂ ಶ್ರೀಕೃಷ್ಣನ ಸ್ಪರ್ಶ ಇಲ್ಲದೆ ಇದ್ದ ಭಾಗವತ ಇಲ್ಲ. ಭಾಗವತದಲ್ಲಿ ಭಗವಂತನ ಭಕ್ತರ ಚಿಂತನೆ, ಅದರಿಂದಾಗಿ ಭಗವಂತನ ಅನುಗ್ರಹೋನ್ಮುಖದ ಭಾವ ಶ್ರೀಮದ್ ಭಾಗವತದ ಉದ್ದಗಲಕ್ಕೆ ನಾವು ನೋಡ್ತೇವೆ. ನಾವು ಹಾಗಾಗಿ ಅದಕ್ಕೆ ಹೆಸರೇ ಭಾಗವತ. ಭಗವಂತ ತುಂಬಿ ತುಳುಕುವ ಒಂದು ಒಳ್ಳೆಯ ಕ್ಷೇತ್ರ ಶ್ರೀಮದ್ ಭಾಗವತ ಅಂತ. ಹಾಗಾಗಿ ಶ್ರೀಮದ್ ಭಾಗವತದ ಮನನೆ, ಶ್ರೀಮದ್ ಭಾಗವತದ ಪಾಠ, ಶ್ರೀಮದ್ ಭಾಗವತದ ಪ್ರವಚನ ಇದೆಲ್ಲ ಭಗವಂತನ ಪ್ರೀತಿಗೆ ಕಾರಣವಾಗಿರ್ತಕ್ಕಂಥದ್ದು. ಈ ದೃಷ್ಟಿಯಲ್ಲಿ ಶ್ರೀಮದ್ ಭಾಗವತದ ಚಿಂತನೆ ನಾವು ಮಾಡಿದರೆ, ಭಾಗವತದ ಉಪಾಸನೆ ನಾವು ಮಾಡಿದರೆ ಭಗವಂತನ ಅನುಗ್ರಹ ಶೀಘ್ರವಾಗಿ ಆಗ್ತದೆ. ಶ್ರೀಮದ್ ಭಾಗವತದಲ್ಲೇ ಹೇಳಿದ ಹಾಗೇನೆ ಭಗವಂತನ ದರ್ಶನ ಪಡೀಲಿಕ್ಕೆ ಒಳ್ಳೆಯ ಮಾಧ್ಯಮ. ಸದ್ಯೋ ಹೃದಯವರುದ್ಯತೇತ್ರ ಕೃತಿಭಿ ಶುಶ್ರೂಷಿಭಿ ತಕ್ಷಣ. ಭಾಗವತವನ್ನು ಕೇಳ್ತಾ ಇದ್ರೆ ದೇವರೇ ನಮ್ಮ ಹೃದಯ ಮಂದಿರದಲ್ಲಿ ಬಂದು ನೆಲೆಸ್ತಾನೆ. ಭಾಗವತದಲ್ಲಿ ಕೂತ ಭಗವಂತ ನಮ್ಮ ಹೃದಯಕ್ಕೆ ಬಂದು ಹಾರಿ ಬಂದು ಕೂಡ್ತಾನೆ ಅಂತೆ. ಸದ್ಯ ಅಂತ ಅಂದ್ರೆ ಭಾಗವತದ ಮೂಲಕ ಚಿಂತನೆ ಮಾಡಿ 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 ಭಗವಂತನನ್ನು ಆವಾಹನೆ ಮಾಡಿಕೊಂಡ್ರೆ ದೇವರು ಬಂದು ಕೂಡ್ತಾನೆ. ಜಟಿತಿ ಕೂಡ್ಲೆ ಮಹಾಜ್ಞಾನಿಗಳಿಗೆ, ಒಳ್ಳೆಯ ಯೋಗ್ಯರಿಗೆ ಭಗವಂತ ಹೃದಯ ಮಂದಿರದಲ್ಲಿ ಆವಾಸವನ್ನು ಮಾಡಿಸ್ತಾನೆ ಅಂತ. ಆ ದೃಷ್ಟಿಯಲ್ಲಿ ಭಾಗವತವೇ ಹೇಳಿದ ರೀತಿಯಲ್ಲಿ ಭಾಗವತದ ಮಹಿಮೆ ಅಪರಂಪಾರವಾಗಿರ್ತಕ್ಕಂಥದ್ದು. ಭಾಗವತವನ್ನು ಕೇಳ್ತಲೇ ಇರಬೇಕು ಅಂತ ಹೇಳಿದ ಭಾಗವತ, ಅದನ್ನು ಕೇಳುವುದಲ್ಲ ಪಿಬತ, ಕುಡಿಯುವುದು ಅಂತ ಅಷ್ಟು ಅನಾಯಾಸವಾಗಿ ನಮಗೆ ಭಗವಂತನ ಸ್ಪರ್ಶವನ್ನು ನಮಗೆ ತಿಳಿಸಿಕೊಟ್ಟಿದೆ. ಈ ದೃಷ್ಟಿಯಿಂದ ಅಧಿಕ ಮಾಸ ಇದು ಕಾಲದ ದೃಷ್ಟಿಯಿಂದ ಬಹಳ ಮಹತ್ವದ್ದು, ಅಧಿಕವಾದ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಕ್ಷೇತ್ರ ಶ್ರೀಮದ್ ಭಾಗವತ, ಈ ಎರಡೂ ಒಟ್ಟು ಸೇರಿದರೆ ನಮಗೆ ದೊಡ್ಡ ಪರ್ವ, ಉತ್ಸವ ಅದೊಂದು. ಆ ದೃಷ್ಟಿಯಲ್ಲಿ ಭಾಗವತದ ಪಾಠ ಮಾಡಬೇಕು, ಭಾಗವತದ ಪ್ರವಚನ ಮಾಡಬೇಕು, ಭಾಗವತದ ಪ್ರವಚನ ಮಾಡಿಸಬೇಕು, ಭಾಗವತದ ಪ್ರವಚನ ಕೇಳಬೇಕು, ಭಾಗವತದ ಉಪಾಸನೆ ನಾವು ಮಾಡಬೇಕು. ಅದು ಎಷ್ಟೆಷ್ಟು ಅಧಿಕ ಮಾಸದಲ್ಲಿ ಮಾಡ್ತೇವೆ ಅಷ್ಟಷ್ಟು ಅಧಿಕವಾದ ಪುಣ್ಯ. ನಿತ್ಯ ಮಾಡಿದ್ರಂತೂ ಉಂಟೇ ಉಂಟು. ಶ್ರೀಮದ್ ಭಾಗವತ ಶ್ರೀಮಂತರ ಭಾಗವತ. ಅದು ಭಗವಂತ ಎಲ್ಲ ರೀತಿಯ ಲಕ್ಷ್ಮೀದೇವಿಯ ಅನುಗ್ರಹ ನಮಗಾಗುವ ಹಾಗೆ, ಲಕ್ಷ್ಮೀದೇವಿಯ ಪತಿಯಾದ ಭಗವಂತನ ಅನುಗ್ರಹ ಆಗುವ ಹಾಗೆ ಮಾಡಿಸ್ತಾನೆ. ಆ ದೃಷ್ಟಿಯಲ್ಲಿ ಭಗವಂತನ ವಿಶೇಷವಾದಂತಹ ಪ್ರತೀಕ ಅದು ನಾವು ಮನಸ್ಸಲ್ಲಿಟ್ಟು ಪೂಜೆ ಮಾಡಬೇಕು. ಮನೆಯಲ್ಲಿಟ್ಟಂತೂ ಪೂಜೆ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಎಲ್ಲ ಭಗವಂತನ ಕಲ್ಯಾಣ ಘಟ್ಟಗಳ ಕಥೆ ಇಲ್ಲಿ ನಿರೂಪಣೆ ಆಗಿದೆ. ಎಷ್ಟೊಂದು ಕಲ್ಯಾಣಗಳ ಕಥೆಯನ್ನು ಭಾಗವತದಲ್ಲಿ ಉಲ್ಲೇಖ ಮಾಡ್ತಾರೆ. ಅದನ್ನೆಲ್ಲ ನಾವು ಚಿಂತನೆ ಮಾಡಿದರೆ, ಅದನ್ನು ಭಾಗವತದಲ್ಲಿ ಇದೆ ಅಂತ ನಾವು ಅನುಸಂಧಾನ ಮಾಡಿದರೆ ನಮ್ಮ ಮನೆಯಲ್ಲೆಲ್ಲ ಕಲ್ಯಾಣ ಅಂತಂದ್ರೆ ಮದುವೆ ಆಗಿದೆ ಇನ್ನೇನು ಅಂತಲ್ಲ. ಮದುವೆ ಆದ ಮೇಲೂ ಅದು ಕಲ್ಯಾಣ. ಗಂಡ ಹೆಂಡತಿ ಚೆನ್ನಾಗಿರ್ಬೇಕು. ಮದುವೆ ಆಗದಿದ್ದವರಿಗೆ ಮದುವೆಗೂ ಇದು ಕಾರಣಭೂತವಾದಂತಹದ್ದು, ಕಲ್ಯಾಣ ಘಟ್ಟವನ್ನು ವಿವರಿಸುವಂತಹದ್ದು. ಮನೆಯಲ್ಲಿ ತುಂಬಾ ಗ್ರಾಚಾರಗಳಿದ್ರೆ ಪ್ರೇತೋದ್ಧಾರ ಅಂತ ಶ್ರೀಮದ್ ಭಾಗವತವನ್ನೇ ಪ್ರಾಯಶ್ಚಿತ್ತವನ್ನಾಗಿ ಹೇಳ್ತಾರೆ. ಭಾಗವತದ ಉಪಾಸನೆಯಿಂದಾಗಿ ಎಲ್ಲ ಪಿತೃಗಳಿಗೆ ಸದ್ಗತಿಯಾಗಿ ಅವರ ಪರಮಾನುಗ್ರಹದಿಂದಾಗಿ ಮನೆಯೆಲ್ಲ ಉತ್ತರೋತ್ತರ ವಂಶಾಭಿವೃದ್ಧಿ, ಉತ್ತರೋತ್ತರ ಅಭಿವೃದ್ಧಿ, ಸಮೃದ್ಧಿ ಭಾಗವತದಿಂದ ನಡೀತಾ ಇದೆ. ಆ ದೃಷ್ಟಿಯಲ್ಲಿ ಶ್ರೀಮದ್ ಭಾಗವತದ ಉಪಾಸನೆ ವಿಶೇಷ ರೀತಿಯಿಂದ ನಾವು ನಡೆಸಬೇಕಾದ್ದು. ಒಂದು ಗೋದಾನ ಮಾಡಿದಷ್ಟು ಪುಣ್ಯ ಇದೆ ಅಂತ ಹೇಳ್ತಾರೆ. ಭಾಗವತವನ್ನು ಪಾರಾಯಣ ಪ್ರವಚನ ಮಾಡಿಸಿದರೆ ಗೋದಾನದ ಫಲ
ಅದೆಷ್ಟು ಸುಲಭದಲ್ಲಿ ಪುಣ್ಯವನ್ನು ನಾವು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಅಂತ ಆ ದೃಷ್ಟಿಯಲ್ಲಿ ಶ್ರೀಕೃಷ್ಣನ ಕಲಿಯುಗದ ಆರಾಧ್ಯ ದೇವರ ವಿಶಿಷ್ಟ ಪ್ರತೀಕವಾದ ಭಾಗವತದ ಉಪಾಸನೆ ನಾವು ಮಾಡಬೇಕು. ಭಾಗವತ ಒಂದು ಪುಸ್ತಕವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಆ ಭಾಗವತ ಪುಸ್ತಕ ಇಟ್ಟು ದೀಪ ಹಚ್ಚಿ ಅದಕ್ಕೆ ದಿನಾ ಮಂಗಳಾರತಿ ಮಾಡಿದರೆ ಮನೆಯಲ್ಲೆಲ್ಲ ಮಂಗಳೋತ್ಸವ ಕಲ್ಯಾಣೋತ್ಸವಗಳು ನಡೀತದೆ. ನಾವೇನು ಸಂಕಲ್ಪ ಮಾಡ್ತೇವೆ ಅದು ಎಲ್ಲವನ್ನು ನಮ್ಮ ದೇವರು ಶ್ರೀಕೃಷ್ಣ ಎಲ್ಲ ಫಲವನ್ನು ಕೊಡುವ ದೇವರು ನಡೆಸುತ್ತಾನೆ. ಆ ದೃಷ್ಟಿಯಲ್ಲಿ ಶ್ರೀಮದ್ ಭಾಗವತದ ಪುಸ್ತಕದ ಪೂಜೆ, ಪುಸ್ತಕದ ಮೂಲಕ ಅದರ ಚಿಂತನೆ ಮಂಥನೆಗಳು ನಾವು ನಡೆಸಲಿಕ್ಕಾಗತ್ತೆ. ನಾವು ಓದಿ ಇನ್ನೊಬ್ಬರಿಗೆ ಆ ಕಥೆಯನ್ನು ಹೇಳಲಿಕ್ಕಾಗತ್ತೆ. ಆ ದೃಷ್ಟಿಯಲ್ಲಿ ಶ್ರೀಮದ್ ಭಾಗವತ ಮನೆ ಮನೆಗಳಲ್ಲಿ ಅದು ರಾರಾಜಿಸಬೇಕು. ಕಲಿ ನಿಗ್ರಹ ಮಾಡಿದ ಗ್ರಂಥ ಶ್ರೀಮದ್ ಭಾಗವತ. ಮನೆಯಲ್ಲಿ ಕಲಿಯ ಪೀಡೆ ಒಂದಲ್ಲ ಒಂದು ರೀತಿಯಲ್ಲಿ ಬಾಧಿಸ್ತಲೇ ಇರ್ತದೆ. ಆ ಕಲಿಬಾಧೆ ಪರಿಹಾರ ಆಗಬೇಕಾದ್ರೆ ಕಲಿಯನ್ನು ನಿಗ್ರಹ ಮಾಡಿದ ಪರೀಕ್ಷಿತ್ತು ಕೇಳಿದ ಭಾಗವತದ ಅನುಸಂಧಾನ ನಾವು ಮನೆ ಮನೆಗಳಲ್ಲಿ ಮಾಡಬೇಕು. ಆ ಮನೆಯಲ್ಲಿ ಪುಸ್ತಕ ಮನೆಯಲ್ಲಿ ಇಟ್ಟು ಅದನ್ನು ಆರಾಧನೆ ನಾವು ನಡೆಸಿದರೆ ಭಗವಂತ ಎಲ್ಲ ಸಮೃದ್ಧಿಯನ್ನು ನಡೆಸ್ತಾನೆ. ಭಾಗವತದ ಶ್ರೀಮದ್ ಭಾಗವತದ ಸರಳ ಕಥೆಯ ಅನುವಾದ, ಪೂರ್ಣ ಕಥೆಯ ಅನುವಾದ ಅದು ಕನ್ನಡದಲ್ಲಿ ಮುದ್ರಣೆ ಆಗ್ತಾ ಇದೆ. ಅದನ್ನು ಆಂಗ್ಲ ಭಾಷೆಯಲ್ಲಿಯೂ ಮುದ್ರಣ ಆಗ್ತಾ ಇದೆ. ಅಂತಹ ಪುಸ್ತಕಗಳನ್ನು ನೀವು ತಗೊಂಡು ಮನೆ ಮನೆಯಲ್ಲಿ ಇಟ್ಟು ಅದನ್ನು ಆರಾಧನೆ ಮಾಡಿ, ಪೂಜೆ ಮಾಡಿ, ಉಪಾಸನೆ ಮಾಡಿ ದೇವರು ಮನೆ ಇಡೀ ಸಮೃದ್ಧಿ ಮಾಡ್ತಾನೆ. ಮಕ್ಕಳನ್ನೆಲ್ಲ ಉದ್ಧಾರ ಮಾಡ್ತಾನೆ. ಮನೆಯಲ್ಲಿರ್ತಕ್ಕಂತಹ ಗ್ರಹಚಾರಗಳೆಲ್ಲ ದೂರವಾಗಿ ಬೇಕಾದ ಸಂಪತ್ತುಗಳೆಲ್ಲ ಒದಗುತ್ತದೆ. ಇಂತಹ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲ ಸಹಭಾಗಿಗಳಾಗಬೇಕು. ಅಧಿಕ ಮಾಸಕ್ಕೆ ನಾವೆಲ್ಲ ತಯಾರಾಗೋಣ. ಅಧಿಕ ಮಾಸದಲ್ಲಿ ಅಧಿಕ ಪುಣ್ಯವನ್ನು ಸಂಪಾದನೆ ಮಾಡೋಣ. ದೇವರ ಪರಮಾನುಗ್ರಹ ಎಲ್ಲ ಭಗವದ್ ಭಕ್ತರಿಗೆ ಆಗಲಿ ಅಂತ ವಿಶೇಷವಾಗಿ ಭಾಗವತದ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾವು ಪ್ರಾರ್ಥಿಸ್ತೇವೆ.